ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಯಾವುದೋ ಒಂದು ಪ್ಲೇಸನ್ನು ತೋರಿಸಲಿಕ್ಕೆ ಹೋಗ್ತಾ ಇಲ್ಲ. ಮಲೆನಾಡಿನ ಹಳ್ಳಿಗಳು ಯಾವ ರೀತಿ ಇರ್ತವೆ ಮತ್ತು ಇಲ್ಲಿನ ಕಾಡು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಕಾಡನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಎಲೆ ದರಕುಗಳೆಲ್ಲ ಬಿದ್ದಿರ್ತವೆ. ನೋಡಿ, ಮಳೆಗಾಲದಲ್ಲಿ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ ಅಂತ. ಈ ಹಳ್ಳಿಯ ಜನರು ಏನಾದರೂ ಅವರ ಗದ್ದೆಗಳಿಗೆ ಹೋಗಬೇಕು ಅಂತಂದರೆ ಅವರ ಮನೆ ಹಿಂದ್ಗಡೆನೇ ಕಾಡು ದಾರಿ ಇರುತ್ತೆ. ಆ ಕಾಡು ದಾರಿಯಲ್ಲಿ ಹೋಗಿ ಅವರು ಗದ್ದೆವರೆಗೆ ರೀಚ್ ಆಗಬೇಕಾಗಿರುತ್ತೆ. ನೋಡಿ, ಈಗ ನಾವು ಕೂಡ ಕಾಡು ಕಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ದಾರಿಯನ್ನು ನೋಡಬಹುದು, ಎಷ್ಟೊಂದು ಸುಂದರವಾಗಿದೆ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡಬಹುದು ನೀವು, ಇದನ್ನು ದಾಸವಾಳದ ಹಣ್ಣು ಅಂತ ಕರೀತಾರೆ. ತಿನ್ನಲಿಕ್ಕೂ ಕೂಡ ತುಂಬ ರುಚಿ ಇರುತ್ತೆ ಇದು. ಮತ್ತು ಕೆಳಗಡೆ ಹೂವನ್ನು ಕೂಡ ನೀವು ನೋಡಬಹುದು. ಬನ್ನಿ, ಈಗ ಮುಂದೆ ಹೀಗೆ ಹೋಗ್ತಾ ಹೋಗೋಣ. ನಿಮಗೆ ಇಲ್ಲೆಲ್ಲ ಮರಗಳು ಕಾಣಿಸ್ತಾ ಇದ್ದಾವಲ್ಲ ಕಾಡಲ್ಲಿ. ಈ ಮರಗಳಲ್ಲಿ ಹೆಚ್ಚಿನದಾಗಿ ಹೈಗಿನ ಮರಗಳು ಇದ್ದಾವೆ. ಅಂದರೆ ಇಲ್ಲಿ ಈ ಮರದ ಜಾತಿಗೆ ಹೈಗಿನ ಮರ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ರೀತಿ ಇರುವಂತಹ ಕಾಡಲ್ಲಿ ಎಲೆಗಳೆಲ್ಲ ಕೊಳ್ತಿರ್ತಾವಲ್ವ, ಇಲ್ಲೆಲ್ಲ ಉಂಬಳಗಳು ತುಂಬ ಜಾಸ್ತಿ ಇರ್ತವೆ. ಅಥವಾ ನಾವು ಲೀಚಸ್ ಅಂತ ಏನು ಕರಿತೀವಿ, ಅವೆಲ್ಲ ಇಲ್ಲಿ ತುಂಬ ಜಾಸ್ತಿ ಇರ್ತವೆ. ನೋಡಿ, ಈ ರೀತಿ ಇರುವಂತಹ ಒಂದು ಕಾಡು ದಾರಿಯಲ್ಲಿ ನಡ್ಕೊಂಡು ಇಲ್ಲಿನ ಜನರು ಗದ್ದೆಗೆಲ್ಲ ಹೋಗ್ತಾರೆ. ನೋಡಿ, ಒಳಗಡೆ ರೋಡೆಲ್ಲ ಯಾವ ರೀತಿ ಆಗಿಬಿಟ್ಟಿದೆ. ಈಗ ನಾವು ಸ್ವಲ್ಪ ಬೇರೆ ದಾರಿಯನ್ನು ಹುಡ್ಕೊಂಡು ಮೇಲ್ಗಡೆ ಹೋಗೋಣ. ನೋಡಿ, ಈ ರೀತಿಯೆಲ್ಲ ಮಟ್ಟಿಗಳಾಗ್ಬಿಟ್ಟಿದ್ದಾವೆ. ಇಲ್ಲಿ ಹೆಚ್ಚಿನ ಮಟ್ಟಿಗಳು ಬೆಳೆದುಬಿಟ್ಟಿದ್ದಾವೆ. ಇಂಥಲ್ಲೆಲ್ಲ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗಿರುತ್ತೆ. ನೋಡಿ, ಇಲ್ಲಿ ಒಂದು ದಾರಿ ಸಿಕ್ತು ನಮಗೆ. ಇದರಲ್ಲಿ ಹೋದರೆ ನಾವು ಸ್ವಲ್ಪ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ ಈಗ. ನೋಡಿ ಸ್ನೇಹಿತರೆ, ಇವನ್ನು ನಮ್ಮ ಕಡೆ ಬಿಕ್ಕೆ ಹಣ್ಣು ಅಂತ ಕರೀತಾರೆ. ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತಾರೆ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆಯ ಬೆಟ್ಟದ ಮೇಲೆ ಈ ಬಿಕ್ಕೆ ಹಣ್ಣುಗಳೆಲ್ಲ ಸರ್ವೇ ಸಾಮಾನ್ಯ. ಇವು ಸುಮಾರು ಜುಲೈ ಆಗಸ್ಟ್ ತಿಂಗಳಲ್ಲಿ ಹಣ್ಣಾಗ್ತವೆ. ಮಳೆ ಕೂಡ ಬರ್ತಾ ಇದೆ ಈಗ. ಈ ಕಾಡಲ್ಲಿ ಸುತ್ತೋದೇ ಒಂದು ಮಜಾ. ಇಲ್ಲೆಲ್ಲ ಸಣ್ಣ 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 ದಾರಿಗಳೆಲ್ಲ ಇರ್ತವೆ. ಹೊರಗಡೆಯವರು ಯಾರಾದರೂ ಬಂದು ನೋಡಿದರೆ ಇಲ್ಲೆಲ್ಲ ಬಂದ ಕೂಡಲೇ ಹೆದರೋಗ್ಬಿಡ್ತಾರೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಲೀಚಸ್ ಎಲ್ಲ ಇರ್ತವೆ ಇಲ್ಲಿ. ನೋಡಿ, ಕಾಡೆಲ್ಲ ಯಾವ ರೀತಿ ಇದೆ. ಇಲ್ಲಿನ ದಾರಿಗಳನ್ನೆಲ್ಲ ನೀವು ನೋಡಬಹುದು. ಈಗ ಇಲ್ಲಿ ನಮಗೆ ಒಂದು ಕಾಲ್ದಾರಿ ಸಿಕ್ಕಿದೆ. ಮತ್ತು ಮಧ್ಯ ಮಧ್ಯದಲ್ಲಿ ಮರಕ್ಕೆಲ್ಲ ನೋಡಿ ಈ ರೀತಿ ಬಳ್ಳಿಗಳೆಲ್ಲ ಆಗಿರ್ತವೆ. ನೋಡಿ, ಕಾಳುಮೆಣಸಿನ ಬಳ್ಳಿಗಳೆಲ್ಲ ಅಂಟ್ಕೊಂಡಿರ್ತವೆ. ಒಟ್ಟಿನಲ್ಲಿ ಮಳೆಗಾಲ ಬಂತು ಅಂತಂದರೆ ಕಾಡು ಸುತ್ತೋಕ್ಕೆ ಬೋರ್ ಅಂತ ಅನಿಸೋದಿಲ್ಲ. ಮಳೆ ಒಂದು ಆಗ್ತಾ ಇರುತ್ತೆ ಬಿಟ್ಟರೆ ಕಾಡು ಸುತ್ತಲಿಕ್ಕೂ ಕೂಡ ತುಂಬ ಖುಷಿನೇ ಆಗುತ್ತೆ. ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದು ರಾಮಪತ್ರೆಯ ಮರ. ಮತ್ತು ಸ್ನೇಹಿತರೆ, ನೀವು ಈಗ ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದು ಉಪ್ಪಳಿಗೆ ಮರ. ನೋಡಿ, ಎರಡೂ ಇದೆ ಇಲ್ಲಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ನಿಮಗೆ ರಾಮಪತ್ರೆ, ಹಾಗೆ ಈ ಕಡೆ ಕಾಣಿಸ್ತಾ ಇರೋದು ಉಪ್ಪಗೆ ಗಿಡ. ಇದು ಇದರಲ್ಲಿ ಕಾಯಿಗಳೆಲ್ಲ ಬಿಟ್ಟಿದ್ದಾವೆ, ನೀವು ನೋಡ್ಬೋದು. ಇದರಿಂದ ಉಪ್ಪಗೆ ತುಪ್ಪವನ್ನು ಮಾಡ್ತಾರೆ. ನೋಡಿ, ಇಲ್ಲಿ ಸ್ವಲ್ಪ ಈಗ ಓಪನ್ ಸ್ಪೇಸ್ ಕಡೆ ಬಂದಿದ್ದೀವಿ.
ಇಲ್ಲಿ ದಾರಿ ಸ್ವಲ್ಪ ಚೆನ್ನಾಗಿದೆ. ಮಳೆ ಮತ್ತೆ ಜೋರಾಗಿ ಬಂತು. ಇಲ್ಲೆಲ್ಲ ಕೆಲವು ಮರಗಳಿಗೆ ಜೇನು ಕೂಡ ಕಟ್ಕೊಳ್ತವೆ. ಅಂದರೆ ಇಲ್ಲಿ ಒಂದಿಷ್ಟು ಮರಗಳಿಗೆ ಹೊಟ್ಟೆಗಳಿರ್ತಾವಲ್ಲ, ಆ ಹೊಟ್ಟೆಗಳ ಒಳಗೆಲ್ಲ ಜೇನುಗಳು ಕಟ್ಕೊಂಡಿರ್ತವೆ. ಅಂದರೆ ಆ ಥರದ ಜೇನನ್ನು ತುಡುವೆ ಜೇನು ಅಂತ ಕರೀತಾರೆ. ಆ ತುಡುವಿ ಜೇನುಗಳು ಇಲ್ಲಿ ಜಾಸ್ತಿ ಕಟ್ಕೊಂಡಿರ್ತವೆ. ಹಾಗೆ ಇಲ್ಲಿ ನೋಡಿ ದಾರಿ ಎಷ್ಟೊಂದು ಚೆನ್ನಾಗಿದೆ. ನಿಮಗೆ ನಾವಾಗ ನಾನು ಮನೆ ತೋರಿಸಿದ್ನಲ್ವ, ಆ ಮನೆಯ ಜನರೆಲ್ಲ ಇದೇ ದಾರಿಯಲ್ಲೇ ಓಡಾಡ್ತಾರೆ ಗದ್ದೆಗೆಲ್ಲ ಹೋಗಬೇಕು ಅಂತಂದರೆ. ಈಗಂತೂ ವಾಹನಗಳನ್ನು ತೊಗೊಂಡು ಹೋಗಲಿಕ್ಕೆ ಬೇರೆ ದಾರಿನೇ ಆಗಿರುತ್ತೆ ಬಿಡಿ. ಇನ್ನೊಂದು ಕಡೆಯಿಂದನೂ ಇದಕ್ಕೆ ದಾರಿ ಇದೆ. ಸ್ನೇಹಿತರೆ, ಮಧ್ಯೆ ಮಧ್ಯೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಛತ್ರಿ ಹಿಡಿದಿರೋದು ಕೂಡ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಓಪನ್ ವಾತಾವರಣ ಇದೆ. ನೋಡಿ ಈ ಗ್ರೀನರಿ ಎಷ್ಟೊಂದು ಸುಂದರವಾಗಿದೆ. ಈಗಷ್ಟೇ ಮಳೆ ಆಗ್ತಾ ಇದೆ, ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ದೊಡ್ಡ ದೊಡ್ಡ ಮಳೆಗಳೇನೂ ಬಿದ್ದಿಲ್ಲ ಇಲ್ಲಿ. ಆದರೂ ಕೂಡ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಾಗಿದೆ ನೋಡಿ. ಮಳೆನೂ ಬರ್ತಾ ಇದೆ. ಇಲ್ಲೆಲ್ಲ ನೀವು ಹಸುರನ್ನು ನೋಡಬಹುದು. ಇಂಥ ಹಸುರುಗಳಲ್ಲಿ ಅಣಬೆಗಳೆಲ್ಲ ಏಳ್ತಾ ಇರ್ತವೆ. ಅಣಬೆಗಳು ಅಂದರೆ ಮಶ್ರೂಮು, ನೀವು ತಿಂದಿರಬಹುದು. ಮಶ್ರೂಮ್ಗಳಲ್ಲಿ ಬಟನ್ ಮಶ್ರೂಮ್ ಅಂತ ಇರ್ತದೆ, ಆಸ್ಟರ್ ಮಶ್ರೂಮ್ ಅಂತ ಇರುತ್ತೆ. ಹಾಗೆ ಇಲ್ಲಿ ಮಶ್ರೂಮ್ಗಳೆಲ್ಲ ಏಳುವಂಥ ಜಾಗ ಇದು ನೋಡಿ. ಇಲ್ಲೇನು ಮರ ನೋಡ್ತಾ ಇದ್ದೀರಲ್ವ, ಇದು ಯಾವ ಮರ ಅಂತ ನಿಮಗೆ ಗೊತ್ತಾಗುತ್ತಾ? ಹೇಳಿ ನೋಡೋಣ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ನೆಲ್ಲಿಯ ಮರ, ನೆಲ್ಲಿಕಾಯಿ ಬಿಡುತ್ತಲ್ವ ಅದರ ಮರ. ಹಾಗೆ ಇಲ್ಲಿ ಗೇರ್ ಮರ ಇದೆ, ನೀವು ನೋಡಬಹುದು. ಬನ್ನಿ ಮತ್ತೆ ನಿಮಗೆ ಕಾಡಿನ ದಾರಿಯಿಂದ ನಾನು ಕರ್ಕೊಂಡು ಹೋಗಿ ಕೆಳಗೆ ಗದ್ದೆವರೆಗೂ ತೋರಿಸ್ತೀನಿ. ನಾನು ಮೊದಲೇ ಹೇಳಿದಂತೆ ನಿಮಗೆ ಈ ವಿಡಿಯೋದಲ್ಲಿ ಯಾವುದೋ ಪ್ರೇಕ್ಷಣೀಯ ಸ್ಥಳವನ್ನು ತೋರಿಸ್ತಾ ಇಲ್ಲ, ಕೇವಲ ಪ್ರಕೃತಿಯನ್ನು ಮಾತ್ರ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲೇನು ಹೂವು ಕಾಣಿಸ್ತಾ ಇದೆಯಲ್ಲ, ಇದನ್ನು ಚದುರಂಗದ ಹೂವು ಅಂತ ಕರಿತೀವಿ. ಚದುರಂಗದ ಗಿಡ ಅಂತ ಕರೀತಾರೆ ಈ ಕಡೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿರುತ್ತೆ. ನೋಡಿ ಈ ದಾರಿಯಲ್ಲಿ ನಾವು ಗದ್ದೆಗೆಲ್ಲ ಹೋಗ್ತೀವಿ. ದಾರಿಯಲ್ಲಿ ಲೀಚಸ್ ಅಥವಾ ಒಂಬಳೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಹಾಗೆ ಸ್ನೇಹಿತರೆ, ನಿಮಗೆ ಇಲ್ಲೊಂದು ಮರ ತೋರಿಸೋದು ಮರೆತೆ ನೋಡಿ. ಈಗ ನಿಮ್ಮ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಮುರುಗಲ ಹುಳಿ ಮರ ಅಂತ ಕರೀತಾರೆ. ಇದರಲ್ಲಿ ಮುರುಗಲ ಹಣ್ಣು ಬಿಡ್ತವೆ, ಕೆಂಪು ಕೆಂಪು ಹಣ್ಣು ಇರ್ತವೆ, ಒಳಗಡೆ ವೈಟಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತದು. ಕೋಕಮ್ ಮಾಡ್ತಾರಲ್ಲ, ಇದೇ ಗಿಡದಿಂದ ಕೋಕಮ್ ಮಾಡೋದು. ಬನ್ನಿ ಈಗ ಮತ್ತೆ ಮುಂದೆ ಹೋಗೋಣ. ಸ್ನೇಹಿತರೆ, ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಾ? ನೋಡಿ, ಕಮೆಂಟ್ ಮಾಡಿ ನೋಡೋಣ. ಬೇಲಿ ಸೈಡಲ್ಲೇ ಈಗ ನಾವು ಹೋಗ್ತಾ ಇದ್ದೀವಿ. ಈ ಕಡೆ ಬೇಲಿ ಇದೆ, ಹಾಗೆ ಈ ಕಡೆ ಕಾಡಿದೆ. ಮಳೆಗಾಲದಲ್ಲಿ ನೀವು ಯಾರ್ಯಾರು ಕಾಡನ್ನು ಸುತ್ತೀರಿ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರಿಗೆ ಉಂಬಳಗಳು ಕಚ್ಚಿದ ಅನುಭವ ಆಗಿದೆ ಅವರು ಹೇಳಬಹುದು. ಈಗ ನಾನು ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಹೋದಾಗ ಅಲ್ಲಿ ಕಾಡಲ್ಲಿ ಸುತ್ತೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂದರೆ ನೀವು ನಿಮ್ಮ ಬಿಡುವಿನ ಟೈಮ್ನಲ್ಲಿ ಕಾಡಿಗೆಲ್ಲ ಹೋಗ್ತಿರಲ್ವ, ನಿಮ್ಮ ಮನೆ ಹತ್ತಿರ ಸುತ್ತಮುತ್ತ ಇರುವಂತಹ ಕಾಡಿಗೆ, ಆ ಥರ
ಯಾವುದಾದ್ರೂ ಕಾಡಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಹೇಳ್ರಿ ಅಂತ ಹೇಳ್ತಾ ಇರೋದು. ನೋಡಿ ಇಲ್ಲೆಲ್ಲ ಮರಗಳು ಬಿದ್ದು ಹೋಗಿದ್ದಾವೆ. ನೋಡಿ ಕಾಡಲ್ಲಿ ಓಡಾಡುವ ದಾರಿಗಳು ತುಂಬ ಚೆನ್ನಾಗಿರ್ತವೆ. ಪ್ರಾಣಿಗಳೆಲ್ಲ ಇಲ್ಲಿ ಓಡಾಡಿದ್ದಾವೆ. ಹೆಜ್ಜೆ ಗುರುತುಗಳನ್ನೆಲ್ಲ ನಾವು ನೋಡಬಹುದು. ನೋಡಿ ಇಲ್ಲಿಂದ ನಮಗೆ ದೂರದಲ್ಲಿ ಎದುರುಗಡೆ ಇರುವಂತಹ ಗದ್ದೆ ಕಾಣಿಸ್ತಾ ಇದೆ. ಈ ಬೇಣವನ್ನು ನೋಡಬಹುದು ನೀವು, ಎಷ್ಟೊಂದು ಸುಂದರವಾಗಿದೆ. ನೋಡಿ ಇಲ್ಲೊಂದು ಮರ ಯಾವತ್ತೂ ಮುರಿದು ಬಿದ್ದಿದ್ದು, ತುಂಬ ದೊಡ್ಡ ಮರ ಆಗಿತ್ತು. ಇದು ಹೆಬ್ಬಲಸಿನ ಮರ ಆಗಿತ್ತು. ಇದರಲ್ಲಿ ತುಂಬ ಚೆನ್ನಾಗಿ ಹೆಬ್ಬಲಸಿನ ಹಣ್ಣು ಬಿಡ್ತಿತ್ತು. ಆದರೆ ಮುರಿದು ಬಿದ್ದು ತುಂಬ ವರ್ಷ ಆಗಿದೆ. ಇದು ಅಲ್ಲಲ್ಲಿ ಚಿಗುರ್ಕೊಂಡಿದೆ, ಬಿದ್ದರೂ ಕೂಡ ನೀವು ನೋಡ್ಬೋದು. ನೋಡಿ ಈಗ ನಾವು ಗದ್ದೆಯ ಹತ್ತತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ಗದ್ದೆಗೆ ಹೋಗಲಿಕ್ಕೆ ದಾರಿ ಇದೆ. ದನಗಳೆಲ್ಲ ಅಲ್ಲಿ ಮೇಯ್ತಾ ಇದ್ದಾವೆ. ಸ್ನೇಹಿತರೆ, ಆವಾಗ ನಾನು ನಿಮಗೆ ಒಂದು ಜಾಗ ತೋರಿಸಿದ್ನಲ್ವ, ಗ್ರೀನ್ ಇರುವಂಥದ್ದು, ಅದರ ಬೇಲಿ ಇಲ್ಲಿವರೆಗೂ ಬಂತು. ನೋಡಿ ಇಲ್ಲಿಂದ ನಾವೀಗ ಗದ್ದೆ ಕಡೆ ಹೋಗಬಹುದು. ಆದರೆ ಅದಕ್ಕಿಂತ ಮೊದಲು ನಿಮಗೆ ಇಲ್ಲೊಂದು ಎಲೆಯನ್ನು ತೋರಿಸ್ತೀನಿ. ನೋಡಿ ನೋಡಿ ಈ ರೀತಿ ಬಿಳೆ ಬಿಳೆ ಎಲೆ ಆಗಿದೆಯಲ್ಲ, ಇದನ್ನು ಕೆಲವರು ಬಳ್ಳಟ್ಟೆ ಎಲೆ ಅಂತ ಕರೀತಾರೆ. ಇದನ್ನು ಕೆಲವೊಬ್ಬರು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈ ಬಿಳೆ ಬಿಳೆ ಇದೆಯಲ್ಲ, ಆ ಎಲೆಯನ್ನು ಮಾತ್ರ. ಬನ್ನಿ ಈಗ ಮುಂದೆ ಹೋಗೋಣ. ನೋಡಿ ಇಲ್ಲೊಂದು ಸಣ್ಣ ಬ್ರಿಡ್ಜನ್ನು ಮಾಡಿದ್ದಾರೆ. ಬ್ರಿಡ್ಜನ್ನು ದಾಟ್ತಾ ಇದ್ದಂಗೆ ನಮಗೆ ಗದ್ದೆ ಕಾಣಿಸುತ್ತೆ. ಸ್ನೇಹಿತರೆ, ಇಲ್ಲಿರುವಂತಹ ಈ ಹತ್ತಿ ಮರದ ವಿಶೇಷ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ಮೇಲ್ಗಡೆ ಹತ್ತಿ ಹಣ್ಣು ಕೂಡ ಕಾಣಿಸುತ್ತೆ ನಿಮಗೆ. ಈ ಹತ್ತಿ ಮರದಲ್ಲಿ ಏನು ವಿಶೇಷ ಅಂತಂದರೆ, ಇಲ್ಲಿ ಮರಗೆಸಗಳು ಬಿಡ್ತವೆ. ನೋಡಿ ಅಲ್ಲಿ ಈ ಜಾಗದಲ್ಲಿ ಮರಗೆಸಗಳು ಬಿಡ್ತವೆ. ಇಲ್ಲೊಂದು ಸಣ್ಣ ಮರಗೆಸದು ಎಲೆ ಕಾಣಿಸ್ತಾ ಇದೆ. ಮರಗೆಸಗಳು ಇಲ್ಲಿ ಬಿಟ್ಟ ನಂತರ ಜನರು ಇಲ್ಲಿಂದ ಮರಗೆಸಗಳನ್ನು ತಗೊಂಡು ಹೋಗಿ ಅದರಿಂದ ಪತ್ರೊಡೆಯನ್ನು ಮಾಡ್ತಾರೆ. ಪತ್ರೊಡೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಗದ್ದೆಗಳಲ್ಲೆಲ್ಲ ಈಗ ನೀರಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಈಗೀಗ ಮಳೆ ಹೋಯ್ತಾ ಇರೋದ್ರಿಂದ ನೀರು ಇನ್ನೂ ಬರಲಿಲ್ಲ. ಆದರೆ ನೆಲ ಎಲ್ಲ ತುಂಬ ಹಸಿರಾಗಿದೆ. ನೋಡಿ ದನ ಕರುಗಳೆಲ್ಲ ಮೇಯ್ತಾ ಇದ್ದಾವೆ. ನೋಡಿ ಇಲ್ಲಿಂದ ಏನು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಅಲ್ಲಿವರೆಗೂ ಗದ್ದೆ ಬಯಲು ಬಂತು. ಹಾಗೆ ಇದಕ್ಕೆ ಸೈಡಿಂದ ದಾರಿ ಇದೆ ಹೋಗಲಿಕ್ಕೆ. ಗದ್ದೆ ನೆಟ್ಟ ನಂತರ ಎಲ್ಲ ಮಧ್ಯೆ ಓಡಾಡ್ಲಿಕ್ಕೆ ಆಗಲ್ವಲ್ಲ, ಅದಕ್ಕೆ ಈ ದಾರಿಯಲ್ಲಿ ಎಲ್ಲರೂ ಓಡಾಡ್ತಾರೆ. ನೋಡಿ ಇಲ್ಲಿ ಕೆಳಗಡೆ ಸಣ್ಣ ಹಳ್ಳ ಹರಿಯುತ್ತೆ. ನೋಡಿ ನೀರಿದೆ, ಅದರಲ್ಲಿ ನೀರು ಮಾತ್ರ ತುಂಬ ಶುದ್ಧವಾಗಿದೆ. ಇಲ್ಲೆಲ್ಲ ಹೋಗಬೇಕಾದ್ರೆ ನಿಮಗೆ ಸಾಕಷ್ಟು ಬಗೆಯ ಗಿಡ ಮರಗಳೆಲ್ಲ ಕಾಣಿಸ್ತವೆ. ಆದರೆ ಸ್ವಲ್ಪ ಜಾರಿದರೂ ಕೂಡ ಕೆಳಗಡೆ ಇರುವಂಥ ಹಳ್ಳಕ್ಕೆ ಬೀಳೋ ಚಾನ್ಸ್ ಇರುತ್ತೆ. ನೋಡಿ ಇಲ್ಲೆಲ್ಲ ಸ್ವಲ್ಪ ಈ ರೀತಿಯಾಗಿ ಮಣ್ಣು ಕುಸ್ತಿರುತ್ತೆ. ನೋಡಿ ಇಲ್ಲಿ ಕೆಳಗಡೆ ಸಣ್ಣ ಹಳ್ಳ ಇರೋದು. ಸ್ವಲ್ಪ ಮಳೆ ಹೆಚ್ಚಾಗ್ತಾ ಹೋದಂಗೆ ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ. ಹಿಂಗೆ ಕಾಲೆಲ್ಲ ತೊಳ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇಲ್ಲೆಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಆಗ್ತಾ ಇದೆ. ನೋಡಿ ಈ ರೀತಿಯಾಗಿ ಗದ್ದೆಯನ್ನು ತಿರುಗಬಹುದು ನಾವು. ಮತ್ತು ಪಕ್ಕದಲ್ಲಿರೋ ಹಳ್ಳದಿಂದ ನೀರನ್ನು ಗದ್ದೆಗೆ ತರಲಿಕ್ಕೆ ಅಂತ ಹೇಳಿ ಸಣ್ಣ ಸಣ್ಣ ಕಟ್ಟುಗಳನ್ನು ಹಾಕ್ತಾರೆ. ನೀವು ಇಲ್ಲಿ ನೋಡಬಹುದು. ಈ ರೀತಿ ಕಟ್ಟುಗಳನ್ನು ಹಾಕಿ ಮಧ್ಯ ಮಧ್ಯ ಹಲಗೆಯನ್ನು ಅಥವಾ ಅಡಿಕೆ ದಬ್ಬೆಯನ್ನು ಹಾಕ್ತಾರೆ. ಅದರಿಂದ
ಈ ಕಡೆ ನೀರು ನಿಲ್ಲುತ್ತೆ. ಈ ನೀರನ್ನು ಗದ್ದೆಗಳಿಗೆ ಉಪಯೋಗಿಸ್ತಾರೆ. ನೋಡಲ್ಲಿ ದೂರದಲ್ಲಿ ನವಿಲು ಓಡೋಗ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ಲವೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಒಂದು ಮಾಳವನ್ನು ನೀವು ನೋಡಬಹುದು. ಬನ್ನಿ ಈಗ ಆ ಮಾಳದ ಹತ್ರ ಹೋಗೋಣ. ನೋಡಿ, ಈ ಹುಲ್ಲು ಮೇಲೆಲ್ಲ ನೀರು ನಿಂತ್ಕೊಂಡು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ. ನಾಚಿಕೆ ಮುಳ್ಳಿನ ಗಿಡ. ಸ್ನೇಹಿತರೆ, ಈ ಮಾಳ ಏನಿದೆ, ಈ ಮಾಳದಲ್ಲಿ ಮಲಗಲಿಕ್ಕೆ ತುಂಬ ಮಸ್ತಾಗತ್ತೆ. ನೋಡಿ, ಈ ಗದ್ದೆಯಲ್ಲೆಲ್ಲ ನೀರಾಗಿದೆ ಆಲ್ರೆಡಿ. ನೋಡಿ, ಈ ಎದುರುಗಡೆ ಮಾಳ ಕಾಣಿಸ್ತಾ ಇದೆಯಲ್ಲ, ಇದು ಒಬ್ಬರು ಅಥವಾ 2 ಜನ ಮಲಗಲಿಕ್ಕೆ ಸಾಧ್ಯವಾಗುವಂತಹ ಮಾಳ ಇದು. ಈ ಗದ್ದೆಯಲ್ಲೆಲ್ಲ ಮೊದಲು ಸಣ್ಣ ಸಣ್ಣ ಏಡಿಗಳಿರ್ತಿದ್ವು. ಆ ಏಡಿಗಳನ್ನು ಬೆಳ್ಳೆಡಿಗಳು ಅಂತ ಕರೀತಿದ್ರು. ಏಡಿಗಳು ಸಣ್ಣ ಸಣ್ಣ ಕುಳಿಯನ್ನು ಮಾಡಿಕೊಂಡು ಇರ್ತಿದ್ವು. ಆದರೆ ಈಗ ಜನರು ಗದ್ದೆಗಳಿಗೆ ಕೆಮಿಕಲನ್ನು ಹಾಕ್ತಾ ಇರೋದ್ರಿಂದ, ಕೀಟನಾಶಕಗಳು ಅದು ಇದು ಅಂತ ಎಲ್ಲವನ್ನೂ ಗದ್ದೆಗಳಿಗೆ ಸುರಿತಾ ಇರೋದ್ರಿಂದ ಆ ಏಡಿಗಳೆಲ್ಲ ನಾಶ ಆಗಿಬಿಟ್ಟಿದ್ದಾವೆ. ಅದು ಅಲ್ಲದೆ ಸಣ್ಣ ಸಣ್ಣ ಮೀನುಗಳೆಲ್ಲ ಇರ್ತಿದ್ವು. ಅಂದರೆ ನಾವು ಹೀಗೆ ಓಡಾಡ್ತಾ ಇದ್ದಿದ್ರೆ ನಮ್ಮ ಕಾಲಿನ ಕೆಳಗಡೆ ಎಲ್ಲ ಮೀನುಗಳು ಸಣ್ಣ ಸಣ್ಣದು ಓಡಾಡ್ತಾ ಇರೋದು ಕಾಣಿಸ್ತಿತ್ತು ನಮಗೆ. ಆದರೆ ಈಗ ನೋಡಿ, ನೀವು ಆ ಥರ ಏನೂ ಕಾಣಿಸೋದಿಲ್ಲ. ನೋಡಿ, ಬೆಳ್ಳಕ್ಕಿಗಳ ಸಂಖ್ಯೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಒಂದು 2-3 ಬೆಳ್ಳಕ್ಕಿಗಳಿದ್ದಾವೆ ಅಷ್ಟೇ. ನೋಡಿ ಸ್ನೇಹಿತರೆ, ಈ ಮಾಳದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ಭತ್ತದ ಬೆಳೆ ಬರುವಂತಹ ಟೈಮ್ನಲ್ಲಿ ಇದರ ಮೇಲೆ ಮಲ್ಕೊಂಡು ಮಾಳವನ್ನು ಕಾಯ್ತಾರೆ. ಅಂದರೆ ಯಾವುದಾದ್ರೂ ಕಾಡು ಪ್ರಾಣಿಗಳು ಬಂದು ಗದ್ದೆಯನ್ನು ನಾಶ ಮಾಡಬಾರ್ದು, ಬೆಳೆಯನ್ನು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ನಾವೆಲ್ಲ ಈ ಮಾಳದಲ್ಲಿ ಮಲಗ್ತೀವಿ. ರಾತ್ರಿ ಮಲಗಿದಾಗ ಇಲ್ಲಿ ತುಂಬ ಖುಷಿಯಾಗತ್ತೆ. ಮೊದಲನೇದಾಗಿ ಇಲ್ಲಿ ತುಂಬ ಚಳಿ ಇರುತ್ತೆ. ನಂತರ ನಿಮಗೆ ಬೇರೆ ಬೇರೆ ಪ್ರಾಣಿಗಳು ಕೂಗೋದು ಎಲ್ಲ ಕೇಳಿಸುತ್ತೆ. ಕೆಲವೊಬ್ಬರು ಹೊರಗಡೆಯಿಂದ ಬಂದವರಾದರೆ ಆ ಸೌಂಡ್ಗಳನ್ನೆಲ್ಲ ನೋಡಿ ಹೆದರೋಗ್ಬಿಡ್ತಾರೆ. ಇಲ್ಲಿದ್ದವರಿಗೆ ಅದೆಲ್ಲ ಗೊತ್ತಿರುತ್ತೆ. ಈ ಮಾಳವನ್ನು ಭದ್ರವಾಗಿ ಒಂದು 4 ಕಂಬಗಳ ಮೇಲೆ ಕಟ್ಟಿರ್ತಾರೆ. ಈ ಕಡೆಯ ಮಾಳಗಳೆಲ್ಲ ಅಂದರೆ ನಾವು ಮಲಗೋ ಹೈಟ್ ಏನಿದೆ ಅದು ಸುಮಾರು ಒಂದು 4.5 5 ಫೀಟ್ ಇರುತ್ತೆ, ಅಥವಾ ಇನ್ನೊಬ್ಬರು 6-7 ಫೀಟ್ವರೆಗೂ ಮಾಡಬಹುದು. ಆದರೆ ದಾಂಡೇಲಿ ಕಡೆ ಇರುವಂತಹ ಮಾಳಗಳು ಮಾತ್ರ ಇನ್ನೂ ಹೈಟಲ್ಲಿರ್ತವೆ. ಯಾಕಂದರೆ ಅವು ಆನೆಗಳಿಂದನೂ ರಕ್ಷಣೆ ಪಡಿಬೇಕಾಗತ್ತೆ ಅವರು. ಅದಕ್ಕಾಗಿ ಸ್ವಲ್ಪ ಮೇಲೆ ನಿಂತು ಪ್ರಾಣಿಗಳನ್ನು ಬೆದರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಸ್ನೇಹಿತರೆ, ನಿಮಗೆ ನಾನು ಅಲ್ಲಿ ತೋರಿಸಿದ್ನಲ್ವ, ಮೇಲ್ಗಡೆ ಒಂದು ಸಣ್ಣ ಹಳ್ಳ ಅಥವಾ ಕೊಡ್ಲು ಬಂತು ಅಂತ, ಹಾಗೆ ಅದೇ ರೀತಿ ಇಲ್ಲಿ ಕೆಳಗಡೆ ಕೂಡ ಒಂದು ಹಳ್ಳ ಇದೆ. ಇದು ಇಲ್ಲೇ ಸ್ವಲ್ಪ ದೂರದಲ್ಲಿ, ಅಂದರೆ ಸುಮಾರು ಒಂದು ಅಥವಾ 2 ಕಿಲೋಮೀಟ್ರ್ ಒಳಗೆ, 1-1.5 ಕಿಲೋಮೀಟ್ರ್ ದೂರದಲ್ಲಿ ಅಘನಾಶಿನಿ ನದಿಯನ್ನು ಇದು ಸೇರುತ್ತೆ. ಮತ್ತು ಸ್ನೇಹಿತರೆ, ನೀವು ಇಲ್ಲೆಲ್ಲ ನೋಡಬಹುದು, ಒಂದೆಲಗ ಅಂತ ಏನು ಕರಿತೀವಿ ನಾವು, ಈ ಒಂದೆಲಗ ಎಲ್ಲ ನಮ್ಮ ಗದ್ದೆಯಲ್ಲಿ ತುಂಬ ಜಾಸ್ತಿ ಇದೆ. ಒಂದೆಲಗದ ಪೌಡ್ರು ಅದನ್ನೆಲ್ಲ ನೀವು ಕೇಳಿರ್ತೀರಿ, ಅಂಗಡಿಗಳಲ್ಲೆಲ್ಲ ಸಿಗ್ತವೆ ನಿಮಗೆ. ಸೊ ಅದೆಲ್ಲ ಇಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಈಗ ನಾವಿಲ್ಲಿ ಸಣ್ಣ ಹಳ್ಳದ ಹತ್ರ ಬಂದಿದ್ದೀವಿ. ನೋಡಿ ನೀರು ಹೇಗಿದೆ, ಎಷ್ಟೊಂದು ಶುದ್ಧವಾಗಿದೆ ನೀರಿಲ್ಲಿ. ನೋಡಿ, ನೀರಿನಲ್ಲಿ ನೆಲ ಕೂಡ ಕಾಣಿಸ್ತಾ ಇದೆ, ಅಷ್ಟೊಂದು ಕ್ಲೀನಾಗಿದೆ. ಈ ರೀತಿ ನಮ್ಮ ಮಲೆನಾಡಿನ ವಾತಾವರಣ ಇರುತ್ತೆ. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಹಳದಿ ಹೂವುಗಳೆಲ್ಲ ಇದ್ದಾವೆ, ಮಧ್ಯೆ ಮಧ್ಯೆ ಕಪ್ಪೆಗಳೆಲ್ಲ ಹಾರೋಗ್ತಾ ಇದ್ದಾವೆ. ನೋಡಿ, ಇಲ್ಲೊಂದು ಗದ್ದೆಗೆ ಸಂಬಂಧಪಟ್ಟಂತೆ ಒಂದು ಹೊಂಡ ಇದೆ. ಈ ಹೊಂಡನ ಯಾಕೆ ಉಪಯೋಗಿಸ್ತಾರಪ್ಪ ಅಂತಂದರೆ, ಇಲ್ಲೇನಾದರೂ ಮೊಗೆಕಾಯಿ ಅಥವಾ ಕಬ್ಬು ಅಂಥವನ್ನೇನಾದರೂ ಹಾಕಿದಾಗ, ಹೆಚ್ಚಿನದಾಗಿ ಕಬ್ಬಿನಕ್ಕಿಂತನೂ ಈ ಮೊಗೆಕಾಯಿ ತರಕಾರಿಗಳನ್ನೆಲ್ಲ ಈ ಹೊಳೆಯ ಮೇಲ್ಗಡೆ ಹಾಕಿದಾಗ ಅಲ್ಲಿಂದ ಬೇಸಿಗೆ ಟೈಮಲ್ಲಿ ಆ ಹೊಂಡದಿಂದ ನೀರು ತಂದು ಅವುಗಳಿಗೆ ಹಾಕ್ತಾ ಇರ್ತಾರೆ. ಅದರಿಂದ ತರಕಾರಿಗಳು ತುಂಬ ಚೆನ್ನಾಗಿ ಬೆಳೀತವೆ. ನೋಡಿ, ಈ ಗದ್ದೆ ನೀರಿನಲ್ಲಿ ಓಡಾಡೋದೇ ಒಂಥರ ಖುಷಿ. ಒಂದಾದರೂ ಏಡಿ ಸಿಕ್ಕಿದರೆ ನಿಮಗೆ ತೋರಿಸ್ತಿದ್ದೆ ನಾನು. ಮಧ್ಯ ಮಧ್ಯ ಈ ರೀತಿ ದೊಡ್ಡ ದೊಡ್ಡ ಓಳೆಗಳನ್ನೆಲ್ಲ ಮಾಡಿರ್ತಾರೆ.
ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಒಂದು ಪ್ಲೇಸನ್ನು ತೋರಿಸ್ತಾ ಇಲ್ಲ. ಅದಕ್ಕಾಗಿ ಈ ವಿಡಿಯೋ ನಿಮಗೆ ಬೋರ್ ಆಗಬಹುದು. ಹಾಗೇನಾದರೂ ಬೋರ್ ಆದರೆ ನೀವು ಈ ವಿಡಿಯೋವನ್ನು ಇಲ್ಲಿಗೆ ಸ್ಕಿಪ್ ಮಾಡಬಹುದು. ಬನ್ನಿ, ಈಗ ಸ್ವಲ್ಪ ಮೇಲ್ಗಡೆ ಹೋಗೋಣ. ಅಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಇನ್ನೂ ಗದ್ದೆ ಹೂಡಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಇಷ್ಟೊತ್ತಿಗಾಗಲೇ ಸ್ಟಾರ್ಟ್ ಮಾಡ್ತಿದ್ರು. ಆದರೆ ಇಲ್ಲಿ ಮಳೆ ಸ್ವಲ್ಪ ಲೇಟಾಗಿ ಆಯಿತು. ಇವತ್ತು ನಾನು ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಇವತ್ತಿನ ಡೇಟ್ ಏನಿದೆ ಅಂತಂದರೆ ಜೂನ್ 30 ಇದೆ. ಇದು ಜೂನ್ 28, 29ರಿಂದ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಅದು ಬಿಟ್ಟರೆ ಇಷ್ಟು ದಿನ ಅಷ್ಟೇನೂ ಮಳೆ ಆಗಲಿಲ್ಲ. ಅದಕ್ಕಾಗಿ ಇಲ್ಲಿ ಗದ್ದೆಯಲ್ಲಿ ಚೆನ್ನಾಗಿ ನೀರು ಆಗದೇ ಇರೋದ್ರಿಂದ ಗದ್ದೆ ಹೂಳೋಕ್ಕೆ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ನೀರು ಚೆನ್ನಾಗಿ ಆದಮೇಲೆ ಬೇಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಳೆ ಸ್ವಲ್ಪ ಜೋರೇ ಬರ್ತಾಯಿದೆ. ಈಗ ನಿಮಗೆ ಇಲ್ಲೊಂದು ಸಣ್ಣ ಫಾಲ್ಸ್ ಇದೆ, ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ ನಾನು. ಫಾಲ್ಸ್ ಅಂದರೆ ಫಾಲ್ಸ್ ಅಲ್ಲ, ಅದು ಹೀಗೆ ಸ್ವಲ್ಪ ಎತ್ತರದಿಂದ ನೀರು ಬೀಳುತ್ತೆ. ಅಂದರೆ ಒಂದು 2.5-3 ಫೀಟ್ ಎತ್ತರದಿಂದ ನೀರು ಬೀಳುತ್ತೆ. ಅಲ್ಲೇ ಬಂದ್ವಿ. ಈಗ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಮಳೆ ಆಗದೇ ಇರೋದ್ರಿಂದ ಇನ್ನೂ ಸಣ್ಣಕ್ಕೆ ಬೀಳ್ತಾ ಇರುತ್ತದು. ನೋಡಿ, ಇಲ್ಲಿ ಬಂದಿದ್ದೀವಿ ನಾವು. ನೋಡಿ, ನಿಮ್ಮ ಎದುರಿಗೇನು ಕಾಣಿಸ್ತಾ ಇದೆಯಲ್ವ, ಇದೇ ಆ ಸಣ್ಣ ಫಾಲ್ಸು. ಅಂದರೆ ಸಣ್ಣ ಸಣ್ಣ ಹುಡುಗರು ಬಂದು ಈ ಫಾಲ್ಸಲ್ಲೇ ಆಟ ಆಡ್ತಾ ಇರ್ತಾರೆ. ಅಂದರೆ ನಮ್ಮ ಅಜ್ಜನ ಮನೆಗಳಲ್ಲಿ ಇದ್ದಂತಹ ಹುಡುಗರೆಲ್ಲ ಬಂದು, ಸಣ್ಣ ಸಣ್ಣ ಹುಡುಗರು ಈ ನೀರಲ್ಲೆಲ್ಲ ಕೂತ್ಕೊಂಡು ಆಟ ಆಡ್ತಾರೆ. ಯಾಕಂದರೆ ಈ ಕೆಳಗಡೆ ಇರೋ ಗದ್ದೆ ಎಲ್ಲ ಏನಿದಾವಲ್ಲ, ಇದೆಲ್ಲ ನಮ್ಮ ಅಜ್ಜನ ಮನೆಯ ಮಾವಂದಿರುಗಳಿಗೆ ಸಂಬಂಧಪಟ್ಟಂತಹ ಗದ್ದೆ. ನೋಡಿ, ಈ ಹೊಳೆ ಹೀಗೆ ಹರ್ಕೊಂಡು ಹೋಗುತ್ತೆ. ಇದು ಕೂಡ ಇನ್ನೇ 1-1.5 ಕಿಲೋಮೀಟ್ರ್ ದೂರದಲ್ಲಿ ಅಘನಾಶಿನಿ ನದಿಯನ್ನು ಸೇರುತ್ತೆ. ಇದೇ ರೀತಿ ಅದೆಷ್ಟೋ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಅಘನಾಶಿನಿ ನದಿಯನ್ನು ಮುಂದೆ ಸೇರ್ತವೆ. ಹಾಗೆ ನೀವು ಅಲ್ಲಿ ದೂರದಲ್ಲಿ ಗುಡ್ಡವನ್ನು ನೋಡಬಹುದು. ನೀರಾವಿ ಎಲ್ಲ ಮೇಲೆ ಹೋಗ್ತಾ ಇದೆ. ಅಲ್ಲಿರುವ ಬೇಣವನ್ನು ಹಿರೇಸಾವಲು ಬೇಣ ಅಂತ ಕರೀತಾರೆ. ಹಾಗೆ ಅಲ್ಲಿರುವ ಗುಡ್ಡಗಳನ್ನು ಗಾಳಿ ಹೊರೆ, ಕಂಕಳು ಹೊರೆ, ಹಾಗೆ ಎಂಕ್ಪಟ್ನ ಹೊರೆ ಅಂತ ಕರೀತಾರೆ. ಇಲ್ಲಿ ಹೊರೆ ಅಂದರೆ ಒಂದು ರೀತಿ ಗುಡ್ಡ ಅಂತ ಅರ್ಥ. ನೋಡಿ, ಈ ಕಡೆ ದೊಡ್ಡದೊಂದು ಮಾವಿನ ಮರ ಇತ್ತು. ತುಂಬ ಚೆನ್ನಾಗಿ ಮಾವಿನ ಹಣ್ಣುಗಳೆಲ್ಲ ಬಿಡ್ತಿತ್ತು ಅದರಲ್ಲಿ. ಆದರೆ ಈಗ ಬಿದ್ದೋಗಿದೆ ಅದು. ಬನ್ನಿ, ಈಗ ಈ ಕಡೆ ಹೋಗೋಣ. ನೋಡಿ, ಇಲ್ಲಿ ಪಕ್ಕದಲ್ಲೇ ಹಳ್ಳ ಹರ್ಕೊಂಡು ಹೋಗ್ತಾ ಇದೆ ಸಣ್ಣದು. ಮಾಳಕ್ಕೆ ಹಾಕಿದಂತಹ ಶೀಟೆಲ್ಲ ಇಲ್ಲಿ ಬಿದ್ದಿದ್ದಾವೆ. ಇಲ್ಲೇ ಕೆಳಗಡೆ ಮಾಳ ಇತ್ತು. ಇದು ಕೂಡ ನಮ್ಮ ಒಂದು ಮಾವನ ಗದ್ದೆನೇ. ಗಾಳಿ ತುಂಬ ಜೋರಾಗಿ ಬರ್ತಾ ಇದೆ. ನೋಡಿ, ಇಲ್ಲೂ ಕೂಡ ಒಳಗಡೆ ಒಂದು ದಾರಿ ಇದೆ. ಈ ಹಳ್ಳವನ್ನು ನಾವು ಇಲ್ಲಿಂದ ಕ್ರಾಸ್ ಮಾಡಿ ಆ ಕಡೆ ಹೋದರೆ ನೋಡಿ, ಆ ಮೇಲ್ಗಡೆ ಸಣ್ಣ ಫಾಲ್ಸಿಂದ ಬಂತಲ್ಲ, ಅದೇ ಹಳ್ಳ ಇದು. ಈ ಹಳ್ಳವನ್ನು ಕ್ರಾಸ್ ಮಾಡಿ ನಾವು ಆ ಕಡೆ ಹೋದರೆ ಕಾನಬೇಣಕ್ಕೆ ಹೋಗ್ತೀವಿ. ಇದನ್ನು ಕಾನಬೇಣ ಅಂತ ಕರೀತಾರೆ. ಇಲ್ಲಿ ಕರಡ ಎಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇಷ್ಟೊಂದು ಸುಂದರವಾದ ವಾತಾವರಣ ಇದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.